director, you can't blame the hero, you can't blame the stunt master. ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡಕ್ಕಾಗಲ್ಲ. ಯಶ್ ಬೆಳವಣಿಗೆ ಬಗ್ಗೆ ನಿಮಗೆ ಏನನ್ಸುತ್ತೆ? ನಾಟ್ ಡೈವರ್ಟಿಂಗ್ ಹಿಮ್ಸೆಲ್ಫ್ ಇನ್ ಎನಿ ಅದರ್ ಸಿರೀಸ್. ಒಂದೇ ಸಿನಿಮಾ ಒಂದೇ ಇದೆ, ಹಿಂಗೆ ಹೋಗ್ಬೇಕು, ಇದೇ ದಾರಿಲಿ ಹೋಗ್ಬೇಕು ಅಂತ ಇದು ಆಲ್ರೆಡಿ ಪ್ಲಾನ್ ಅಂಡ್ ಈಸ್ ಎಕ್ಸಿಕ್ಯೂಟಿಂಗ್ ಇಟ್. ಜಂಗ್ಲಿ, ದುನಿಯಾ ವಿಜಯ್, ಸೂರಿ ಇಸ್ ಸರ್, ಸೂರಿ ಇಸ್ ಬೇಸಿಕಲಿ ಅವ್ರದ್ದು ನೀವು ಯಾವ್ದೇ ಫ್ರೇಮ್ ನೋಡಿ ಸರ್, ಒಂದು ಈಸ್ ಅನ್ ಆರ್ಟಿಸ್ಟ್, ಪೇಂಟಿಂಗ್ ನಿಮ್ಗೆ ಒಂದು ಫ್ರೇಮ್ ಅವ್ರು ಹೆಂಗೆ ಇಟ್ರು, ಆಮೇಲೆ ಅವ್ರದ್ದು ಸಿನಿಮಾ ಪೂರ್ತಿ ಟ್ರಾವೆಲಿಂಗ್ ಎಲ್ಲ ಇರುತ್ತೆ. ಅವ್ರ ಸ್ಕ್ರೀನ್ ಪ್ಲೇನೇ ಎಕ್ಸ್ಟ್ರಾರ್ಡಿನರಿ. ನನ್ಗೆ ಐ ಆಮ್ ಸೋ ಲಕ್ಕಿ. ಅದು ರಾಕ್ಲೈನ್ ವೆಂಕಟೇಶ್ ಅವ್ರದೇ ಪ್ರೊಡಕ್ಷನ್. ಆ ಸಿನಿಮಾ ನಾವು ಮಾಡ್ದಂಗೆ ಅನ್ಸ್ತಿಲ್ಲ ಸರ್. ಥ್ರೂ ಔಟ್ ಸಿನಿಮಾ ಎಂಜಾಯ್. ದುನಿಯಾ ವಿಜಯ್, ನಾನು, ಸೂರಿ, ರಂಗಾಣ ರಘು, ವಿ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಫನ್ ಥ್ರೂ ಔಟ್ ಜರ್ನಿ. ವಿ ಹ್ಯಾಡ್ ಫನ್. ಅಂದ್ರೆ ಫಸ್ಟ್ ಹಾಫ್ ವರ್ಗು ಆ ಕ್ಯಾರೆಕ್ಟರ್ ಸುಮ್ನೆ ಸೈಲೆಂಟ್ ಆಗಿರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಟೇಕ್ಸ್ ಆಫ್. ನನ್ ಕ್ಯಾರೆಕ್ಟರ್ ಟೇಕ್ ಆಫ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ಅದು ಸೈಲೆಂಟ್ ಆಗೋದು, ಪಾಡೋದು, ಸುಮ್ನೆ ಲೋ ಇರುತ್ತೆ. ಏನಕ್ಕೆ ಹಾಕೊಂಡ್ರು ಜನ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿ ಬರ್ದಿದ್ರು. ಸೂರ್ಯ ಅವ್ರು ಬಿಡಿ ಸರ್, ಈಸ್ ರಿಯಲಿ ವೆರಿ ನೈಸ್. ಅವ್ರ ಕೆಲಸ ಮಾಡೋದೇ ಖುಷಿ. ಹೌದು. ಆಮೇಲೆ ದುನಿಯಾ ವಿಜಯ್ ಅಂದಾಗ ನಮ್ ಮಾಸ್ತುಗುಡಿ ನೆನಪಾಗುತ್ತೆ ಸಿನಿಮಾ. ಒಂದು ಕೆಟ್ಟ ಇನ್ಸಿಡೆಂಟ್ ಆಗುತ್ತೆ. ಇಟ್ ಇಸ್ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಯು ಕಾಂಟ್ ಬ್ಲೇಮ್ ದ ಡೈರೆಕ್ಟರ್, ಯು ಕಾಂಟ್ ಬ್ಲೇಮ್ ದ ಹೀರೋ, ಯು ಕಾಂಟ್ ಬ್ಲೇಮ್ ದ ಸ್ಟಂಟ್ ಮಾಸ್ಟರ್. ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡಕ್ಕಾಗಲ್ಲ. ಒಂದು ಆ ಜಾಗ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಡಲ್ಲ. ಹೇಗೋ ಮಾಡಿ ಪರ್ಮಿಷನ್ ತಗೊಂಡಿದ್ದಾರೆ. ಒಂದು ಚಾಪರ್ ಇಸ್ ಟರ್ನಿಂಗ್ above, the water also becomes a world. Yes. ಅದು ಗೊತ್ತಿರಲಿಲ್ಲ ಸ್ಟಂಟ್ ಮಾಸ್ಟರ್ಗೆ. ಅದು ಸರ್, ಅದೇ ಹೇಳದ್ನಲ್ಲ, ಅದಕ್ಕೆ ಅವಕಾಶ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ. ವಿಜಯ್ ಅವ್ರು ಹೇಳಿದ್ರಂತೆ ಜಾಕೆಟ್ ಹಾಕೋ ಅಂತ, ಇವ್ರುಗಳು ಅಷ್ಟು ಅರ್ಜೆಂಟ್ ಮಾಡಿದ್ರು. ಆಮೇಲೆ ಒಂದು ಲಾಜಿಕ್ ಅಲ್ಲಿ ಯೋಚನೆ ಮಾಡಿದ್ರೆ ಬೂಟ್ಸ್ ಹಾಕೊಂಡು ಫಿಲ್ಮ್ ಮಾಡಕ್ ಆಗದೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಸರು ಜಾಗ, ಅದು ಮಣ್ಣು ಫುಲ್ ಅಡಿಗೆ ಮಣ್ಣಿದೆ. ಆಮೇಲೆ ಚಾಪರ್ ಮೇಲೆ ತಿರುಗ್ತಾ ಇದೆ, ವಲ್ಪುಲ್ ಆಗುತ್ತೆ, ಕೆಳಗಡೆ ಸುಳಿ ಆಗುತ್ತೆ. ಬಿದ್ರೆ ನಿಮ್ನ ಎಳೆಯುತ್ತಿದೆ ಸರ್. ವಾಟರ್ ಇರೋ ಪವರ್ ಏನ್ ಸರ್, ಹುಡುಗಾಟನ ಸರ್. ನೀವು ಒಂದ್ಸಲ ಸ್ವಿಮ್ಮಿಂಗ್ ಪೂಲ್ ಡೀಪ್ ಹೋದ ತಕ್ಷಣ ಕಿವಿ ಎಲ್ಲ ಹೆಂಗ್ ಎಳೆದ್ ಬಿಡುತ್ತೆ ಸರ್. ದುನಿಯಾ ವಿಜಯ್ ಅವರು ಇದಾಕೊಂಡಿದ್ರು, ಜಾಕೆಟ್ ಹಾಕೊಂಡು. ಸೊ ಈ ವಾಸ್ ಸೇಫ್. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಆತುರ ಅಥವಾ ಆ ಲೊಕೇಶನ್ ಮಿಸ್ ಆಗ್ಬಿಡುತ್ತೆ, ಅಥವಾ ಚಾಪರ್ ಕೊಡೋ ದುಡ್ಡು, ಆಲ್ ದಿಸ್ ಥಿಂಗ್ಸ್ ಕೌಂಟ್ಸ್. ಅದು ಎಷ್ಟೋ ಅವರು ತರ್ಸಿರ್ತಾರೆ, ಅದ್ರೊಳಗಡೆ ಅದು ಮುಗಿಬೇಕು. ಲಂಚ್ ಬ್ರೇಕ್ ಬೇರೆ ಮಾಡ್ಬೇಕು, ಏನೇನೋ ಇರುತ್ತೆ ಸರ್. ನಾವು ಅನ್ಕೊಂತೀವಿ ಸಿನಿಮಾ ಇವರಿಂದಾನೇ ಹಿಂಗಾಗೋಯ್ತು, ಅವ್ರಿಂದ. ಸಿನಿಮಾ ಅಂದ್ರೆ ಒಂದು ಟೀಮ್, ಆ ಟೀಮ್ ಅಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಆಗಕ್ ಭಾರಿ ಕಷ್ಟ. ನೇಚರ್ ಕೆಲಸ, ನೇಚರ್ ಕೈ ಹೋಗ್ಬಿಡುತ್ತೆ. ಸಡನ್ ಆಗಿ ಯಾವ್ದೋ ಒಂದು ಆರ್ಟಿಸ್ಟ್ ಏನೋ ಒಂದು ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆದವರು ತುಂಬಾ ಸೆಟ್ ಆಗಿ ತುಂಬಾ ಇನ್ಸಿಡೆಂಟ್ಸ್ ಗಳು ಆಗ್ತವೆ. ಬಟ್ ಇಲ್ಲಿ ಏನಾಗತ್ತೆ, ಬ್ಲೇಮ್ ಮಾಡೋದು ನನ್ನ ಪ್ರಕಾರ ಸೂಕ್ತವಲ್ಲ. ಆಮೇಲೆ ಯಶ್ ಜೊತೆ ಕಲರ್ಸ್ ಅಂತ ಮಾಡ್ತೀರಿ, ಅದು ಅವಾಗ ಯಶ್ ಹೆಂಗಿದ್ರು, ಕಲರ್ಸ್ ಅಂತ ಆಕ್ಟ್ ಮಾಡಿದ್ರು. ಅಗ್ನಿಶಿತ ಸರ್ ಅವರು ನನ್ನ ಕರ್ಸಿ ಕತೆ ಹೇಳಿ ಕಲರ ಸಂತೆಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರು. ನಾನು ಮಾತಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಮತ್ತೆ ಅದ್ರ ವಿಷಯನೇ ಬರ್ಲಿಲ್ಲ ಸರ್. ಆಕ್ಟ್ ಮಾಡಿಲ್ಲ, ನಾನ್ ಮಾಡಿಲ್ಲ. ಯಾಕದು ಗೊತ್ತಿಲ್ಲ ಸರ್. ಓಕೆ, ಸೀರಿಯಸ್ಲಿ ಗೊತ್ತಿಲ್ಲ. ನಾನು ಮತ್ತೆ ಅದ ಸಿಕ್ಕಿದಾಗ ಯಾರನ್ನೂ ಕೇಳಕ್ ಹೋಗಿಲ್ಲ. ನಂದಲ್ಲ ಅದು. ಸೊ ವೈ ಶುಡ್ ಐ ಆಸ್ಕ್ ಅಗೇನ್, ನನ್ನ ಬಿಟ್ರಿ ನೀವು ಅಂತ ಕೇಳೋದ್ ತಪ್ಪಾಗುತ್ತಲ್ಲ. ಈಗ ನನ್ನ ನೀವು ಕರ್ಸಿ ಎಲ್ಲ ಡೀಟೇಲ್ ಆಗಿ ಕತೆ ಎಲ್ಲ ಹೇಳಿ, ಕ್ಯಾರೆಕ್ಟರಿಂಗ್ ಬರುತ್ತೆ, ಈ ತರ ನೀನು ಈ ತರ ಒಂದ್ ಕಳ್ಳ, ನೀನು ಮಾರ್ಕೆಟ್ ಕಳ್ಳ, ಇದೆಲ್ಲ ನೀವೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಎಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ಐ ಆಮ್ ಓಕೆ ಅಂತ, ಕತೆ ಎಲ್ಲ ಓಕೆ ಅಂತ ನಮ್ಮವ್ರು ಮಾತಾಡ್ತಾರೆ. ಅದಾದ್ಮೇಲೆ ಯಾರು ಆಡಲ್ಲ. ಆಮೇಲೆ ನೋಡೋದು ಶೂಟಿಂಗ್ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ನಾನು ಐ ಬಿ ಬಿಸಿ ವಿತ್ ಅದರ್. ಸೊ ಐ ಇಗ್ನೋರ್. ಬಟ್ ಎದುರು ಸಿಗ್ತಾ ಇದ್ರು ನಾನು ಅದನ್ನ ಆ ವಿಷಯನ ಟಾಪಿಕ್ ಇತ್ತು.
ನಂದಲ್ಲ ಅದು. ಅಂದ್ರೆ ಪೇಮೆಂಟ್ ವಿಚಾರದಲ್ಲಿ ಇದ್ ಮಾಡಿದ್ರು. ಇಲ್ಲ, ಅವ್ರು ಯಾರು ಕರೆ ಮಾಡ್ತೀನಿ ಮಾಡ್ತಾರೆ ಅಂದವ್ರು ಕರೆ ಮಾಡ್ಲಿಲ್ಲ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಬೋದಿಲ್ಲ. ನಿಮ್ಮನ್ನ ಕರ್ಸಿದ್ದು ಯಾರು? ಅಗ್ನಿಶಿದ್ರ ಅವರೇ ಕತೆ ಹೇಳಿದ್ ಅವರೇ. ಎಷ್ಟ್ ಜೊತೆ ಏನು ಒಡನಾಟ ಏನಿರ್ಲಿಲ್ಲ? ಈಗ ಅಲ್ಲಿ ನಾನು ಆಚೆ ಬರ್ಬೇಕಾರೆ ಎಷ್ಟು ಬಂದಿದ್ದು, ಇಬ್ರು ಮಾತಾಡ್ಸ್ಕೊಂಡು ನೋಡ್ವಿ ಅಷ್ಟೇ. ಈ ಕೇಮ್ ಇನ್ಸೈಡ್ ಐ ವೆಂಟ್ ಔಟ್. ಅವ್ರ ಮನೆಗೆ ಹೋಗಿದ್ವಿ, ಅಗ್ನಿಶಿದ್ರ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಅವ್ರದ್ದು ಲೈಬ್ರರಿಯಲ್ಲೇ ಕೂತ್ಕೊಂಡು ಕತೆ ಹೇಳಿ, ಆಮೇಲೆ ನಾನು ಅವ್ರದ್ದು ವ್ಯಾಲೆಂಟೈನ್ಸ್ ಡೇ ಒಂದು ಮುತಾಲಿಕ್ ಒಂದು ಇದಾಗಿತ್ತು ಇನ್ಸಿಡೆಂಟ್, ಅದಕ್ಕೆ ಐ ಅಪ್ರಿಶಿಯೇಟೆಡ್ ಇಟ್. ಅದು ಅಟ್ಲೀಸ್ಟ್ ನೀವಾರು ಒಬ್ರು ನಿಂತ್ಕೊಂಡ್ರಲ್ಲ, ಯಾರು ಗುಲಾಬಿ ಹೂ ಕೊಟ್ಟು ನೋಡಿ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಒಂದು ಮಾತುಕತೆ ಬಂತು. ಅದಕ್ಕೆ ಅಗ್ನಿಶಿಧರ್ ಧೈರ್ಯ ಇದ್ರೆ ನಿಮ್ ಬಾ ಅಂತ ಒಂದು ಕೊಟ್ಟಿದ್ರು. ಅಟ್ಲೀಸ್ಟ್ ಸಂಬಡಿ ಸ್ಟುಡ್ ಫಾರ್ ಅಟ್ಲೀಸ್ಟ್ ಅದಕ್ಕಾರು ಒಂದು ಸ್ಟ್ಯಾಂಡ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಒಂದಷ್ಟು ಹಳೆ ಕತೆಗಳೆಲ್ಲ ಮಾತಾಡಿ ಎಲ್ಲ ಓಕೆ. ನನ್ ಕಡೆಯವ್ರು ಫೋನ್ ಮಾಡ್ತಾರೆ, ಸರ್ ಓಕೆ. ಅದಾದ್ಮೇಲೆ ಯಾರು ಕರೆ ಮಾಡ್ಲಿಲ್ಲ. ನಾನು ನೀವ್ ಹೇಳಿದ್ಮೇಲೆ ಈಗ ನೆನ್ಪು ಬರ್ತಾ. ಈಗ ಯಶ್ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಈಸ್ ವೆರಿ ಫೋಕಸ್ಡ್ ಸರ್. He knows where I have to be. He is very focused. From the day one he is like that only. So he is growing like that only. ಹಿಂದೆ ತಿರುಗಿ ನೋಡಬಾರದು ಅನ್ನೋ ಲೆವೆಲ್ಗೆ he is focused. He is going like that. He is not ಅಂದ್ರೆ ಕುದುರೆಗೆ ಇದಾಗ್ತಾರೆ ಗೊತ್ತಾ, ಆತರ he is not diverting himself in any other side. ಒಂದೇ ಸಿನಿಮಾ ಒಂದೇ ಇದೆ, ಹಿಂಗೆ ಹೋಗ್ಬೇಕು, ಇದೇ ದಾರಿಲಿ ಹೋಗ್ಬೇಕು ಅಂತ ಇದು ಆಲ್ರೆಡಿ ಪ್ಲಾನ್ ಅಂಡ್ ಈಸ್ ಎಕ್ಸಿಕ್ಯೂಟಿಂಗ್ ಇಟ್ ವೆರಿ ವೆಲ್. ಸುಮ್ನೆ ಒಂದು ಪ್ರಯತ್ನ ಮಾಡೋಣ ಇದು ಮಾಡೋಣ ಅಲ್ಲ, ಇದೇ ತರ ಈ ಸಿನಿಮಾ ಆದ್ಮೇಲೆ ಇದಕ್ಕಿಂತ ಈ ಸಿನಿಮಾ ಹಿಂಗ್ ಬರ್ಬೇಕು ಅಂದ್ರೆ ಶೋರ್ ಶಾರ್ಟ್ ಪ್ಲಾನ್. ಆಮೇಲೆ ಬುದ್ಧಿವಂತ ಉಪೇಂದ್ರ ಜೊತೆ ಆರಕ್ಷಕ ಮಾಡ್ತಾರೆ. ಎಸ್ ಸರ್, ನಂದು ಫಸ್ಟ್ ಸಿನಿಮಾ ಅವ್ರ ಜೊತೆಲೆ, 100ನೇ ಸಿನಿಮಾ ಅವ್ರ ಜೊತೆಲೆ. ನೋಡಿ ಮಜಾ ಕೇಳಿ, ಉಪೇಂದ್ರ ನಂದು ಬಂದ ಹೆಂಗಿದೆ. ನಮ್ ತಂದೆದು ಕೊನೆ ಸಿನಿಮಾ ಉಪೇಂದ್ರ ಅವ್ರದ್ದು. ಉಪೇಂದ್ರ ನಿರ್ದೇಶನ ಮಾಡಿದ್ದು ತರ್ಲೆ ನನ್ನ ಮಗ. ನಂದು ಫಸ್ಟ್ ಸಿನಿಮಾ ಉಪೇಂದ್ರ ಅಂದು. ಯಾವ್ದು? ನಂದು 100ನೇ ಸಿನಿಮಾ ಉಪೇಂದ್ರ ಅವ್ರದ್ದು ಆರಕ್ಷಕ. ನೋಡಿ ಇನ್ಸಿಡೆಂಟ್. ಸೊ ನಾವು ಸಿಕ್ಕಿದಾಗೆಲ್ಲ ಇದು ಮಾತಾಡ್ತಿರ್ತೀವಿ. ಆರಕ್ಷಕ ಅಗೇನ್ ಇಟ್ ವಾಸ್ ಓ ಮೈ ಗಾಡ್. ಸೊ ಅಗೇನ್ ಏನಂತಾರೆ, ಅದೇ ಟೈಮಲ್ಲಿ ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ ಸರ್, ಕಾಂಚನ ರಿಮೇಕ್. ಲಂಚ್ ಬ್ರೇಕ್ ಅಲ್ಲಿ ಅವರು ಭರತನಾಟ್ಯ ಕಲ್ತ್ಕೊಂಡ್ಬಂದ್ರು. ಲಂಚ್ ಬ್ರೇಕ್ ಅಲ್ಲಿ ನಾವು ಚನ್ನಪಟ್ಟಣ ಪೊಲೀಸ್ ಇದೆಯಲ್ಲ ಟ್ರೈನಿಂಗ್, ಅಲ್ಲಿ ನಾವು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡ್ತಾ ಇದ್ವಿ. ಸೊ ನಾವು ಒಂದು ರೂಮಲ್ಲಿ, ನಾನು ಉಪೇಂದ್ರ ಎಲ್ಲ ಒಂದು ರೂಮಲ್ಲಿ ಲಾಕ್ ಮಾಡ್ಕೊಂಡು ಊಟ ಮಾಡ್ತೀವಿ. ಸೊ ಎಲ್ಲಾರನ್ನ ಆಚೆ ಕಳಿಸಿ ತೋರ್ಸೋರು, ಇವತ್ತು ಇದು ಕಲ್ತಿದ್ದೀನಿ, ಹೌ ಡು ಯು ಫೀಲ್, ಯು ಥಿಂಕ್ ಇಟ್ಸ್ ಕಮಿಂಗ್ ಔಟ್ ನೈಸ್? ಏನ್ ಸರ್ ನನ್ನ ಕೇಳ್ತೀರಾ ನೀವು, ಹೋಗಿ ಬಂದು ಇಲ್ಲ ಪೀಪಲ್ ಹ್ಯಾವ್ ಸೀನ್ ಮಿ ಲೈಕ್ ದಟ್. ನನ್ನಾಗಿ ಕ್ಲಾಸಿಕಲ್, ಯಾಕಂದ್ರೆ ಲಾರೆನ್ಸ್ ಮಾಡಿದ್ರಲ್ಲ, ಈಸ್ ಅ ಡ್ಯಾನ್ಸರ್. ಕರೆಕ್ಟ್. ಉಪಿ ಸರ್ ಈಸ್ ನಾಟ್ ಅ ಡ್ಯಾನ್ಸರ್ ಅಂತಾನೆ ಮಾಡಿದ್ದಿಲ್ಲ, ಬಟ್ ಅವ್ರಿಗೆ ಅದು ಭರತನಾಟ್ಯ ಮಾಡೋದು ಅಂದ್ರೆ ಏನು ಹುಡುಗಾಟ ಅಲ್ಲ. ಸಡನ್ ಆಗಿ ಕಮಲ್ ಹಾಸನ್ ಇವರೆಲ್ಲ ದೇ ಆರ್ ಲರ್ನ್. ಅಂಡ್ ಪಾಪ ನೋಡಿ, ಬೆಳಿಗ್ಗೆ ಬೇಗನೆ ಎದ್ದು ಮನೇಲಿ ಪ್ರಾಕ್ಟೀಸ್ ಮಾಡಿ ಅದನ್ನ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಲಂಚ್ ಬ್ರೇಕ್ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ ನೋಡಿ, ಇದು ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಹೇಳಿ. ಬಿಫೋರ್ ಶೂಟಿಂಗ್ ಯೂಸ್ ಟು ಶೋ ಅಂಡ್ ಆಸ್ಕ್. ಕಮಿಟ್ಮೆಂಟ್ ಅಂಡ್ ಈಸ್ ವೆರಿ ಟ್ಯಾಲೆಂಟೆಡ್. ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅಗೇನ್ ಅಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಐ ಬಿ ಫೈರ್ಡ್. ಅದು ಎರಡು ಎಕ್ಸ್ಪ್ರೆಷನ್ ಬರುತ್ತೆ ಸರ್. ಅಂದ್ರೆ ಒಂದೇ ಸಲ ಫೈರ್ ಆಗೋದು, ಬಟ್ 2 ಶಾಟ್ ಆಗುತ್ತೆ. ಅದು ಒಂದು ವರ್ಷನ್ ಆಗುತ್ತೆ, ಅದು ಹೀರೋ ವರ್ಷನ್, ನನ್ ಕೆಟ್ಟವನು. ಇನ್ನೊಂದು ವರ್ಷನ್ ಗೊತ್ತಾಗುತ್ತೆ, ಅದು ನನ್ನ ಹೀರೋ ಇಂದು ಅಣ್ಣ ಅಂತ. 2 ವರ್ಷನ್ ಆಗುತ್ತೆ. ಹೀರೋಯಿನ್ ಅಣ್ಣನ ಸಾಯಿಸ್ತೆ ಅನ್ನೋದೊಂದು, ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ನಂದು ಎಕ್ಸ್ಪ್ರೆಷನ್ ಇತ್ತು ಒಂದ್ರಲ್ಲಿ ಸಾವಲ್ಲಿ. ಇನ್ನೊಂದು ಸಾವಲ್ಲಿ ವಿಲನ್ ಸತ್ತ ಅನ್ನೋದೊಂದು ರಿಯಾಕ್ಷನ್. ಎರಡನ್ನೂ ಒಂದೇ ಸೈಮಲ್ಟೇನಿಯಸ್ ಕೊಟ್ಟು ಸಾಯ್ತೀನಿ ಸರ್ ಅದ್ರಲ್ಲಿ. ಯಾಕಂದ್ರೆ ಅದು ಒಂದೇ ಸಲ ಫೈರ್ ಆಗೋದು. ನಮ್ ಬ್ಯಾಡ್ ಲಕ್ ಒಂದೇ ಕಾಸ್ಟ್ಯೂಮ್ ತಂದಿದ್ದೆ ನಾವು.
ಹೌದು. ಸ್ಪಾಟಿಗೆ ಡಬಲ್ ತರಬೇಕಾಗಿತ್ತು. ಹೌದು. ಅವನು ಏನು ಒಂದೇ ಸಲ ಫೈರ್ ಮಾಡ್ತಾರೆ, ಒಂದೇ ಫಸ್ಟ್. ಸೊ ಡಿಫ್ರೆಂಟ್ ಮಾಸ್ಟರ್ಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಾನು ಬಂದು ಹಿಂಗ್ 2 ಎಕ್ಸ್ಪ್ರೆಷನ್ ಒಂದೇ ಸಲ ಕೊಡ್ಬೇಕ್ರಿ ನೀವು. 3 ಕ್ಯಾಮ್ರಾ ತೆಗೆದು ಶಾರ್ಟ್, ಚಾಲೆಂಜಿಂಗ್. ಒಂದೇ ಶಾರ್ಟ್ ಅಲ್ಲಿ ಅದ್ ನೋಡಿ ನೀವು ಸಿನಿಮಾ ನೋಡಿದ್ರೆ 2 ಎಕ್ಸ್ಪ್ರೆಷನ್ ನಿಮ್ಗೆ 2 ಶಾರ್ಟ್ ಬರುತ್ತೆ. ಒಂದು ವ್ಯೂ, ಇನ್ನೊಂದು ವ್ಯೂ. ಆದ್ರೆ ಒಂದ್ ಸಿಂಪತಿ ವ್ಯೂ ಬರುತ್ತೆ, ಒಂದು ನನ್ನ ವಿಲನ್ ವ್ಯೂ ಬರುತ್ತೆ. ಸೊ ಜನಕ್ಕೆ ಏನಂದ್ರೆ ಅವನು ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅನ್ನೋದೊಂದು ಭಾವನೆ ತೋರಿಸ್ತಾನೆ ಬರ್ತಾರೆ. ಪಿ ವಾಸು ಎಂತ ಡೈರೆಕ್ಟರ್. ಇನ್ನೊಂದು ಕಡೆ ಬಂದ್ ನೋಡಿದ್ರೆ ಸ್ವಂತ ಅಣ್ಣ ಆಗಿರ್ತಾನೆ. ಫಸ್ಟ್ ನೈಟ್ ದಿವಸ ಅವನು ಆಕ್ಚುಲಿ ಆಲ್ಬಮ್ ತೋರ್ಸಕ್ ಬಂದಿರ್ತಾನೆ ಹೀರೋಯಿನ್ಗೆ ಸದಾಗೆ. ಪೀಪಲ್ ಥಿಂಕ್ ಉಪೇಂದ್ರ ಅವ್ರ ವ್ಯೂ ಅಲ್ಲಿ ನಾನೇನೋ ಐ ಆಮ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ವಿತ್ ಅವರ್ ಅನ್ನೋ ಒಂದು ಇದಿರುತ್ತೆ. ಸ್ಕ್ರೀನ್ ಪ್ಲೇ ದ ಆಕ್ಟರ್ಸ್ ಆಲ್ಸೋ ಎಕ್ಸ್ಟ್ರಾರ್ಡಿನರಿ. ಏನಕ್ಕೆ ಓಡ್ಲಿಲ್ಲ ಅಂತ ಗೊತ್ತಿಲ್ಲ.